ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಾಗಿದೆ ಇವತ್ತು. ಹಾಗಿದ್ರೆ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಾಗಿದೆ, ಜೊತೆಗೆ ಆ ಸೆಕ್ಷನ್ಗಳು ಏನ್ ಹೇಳ್ತಾವೆ, ಏನ್ ಶಿಕ್ಷೆ ಇದೆ, ಟಿವಿ9 ನಲ್ಲಿ ಪ್ರಾಸಿಕ್ಯೂಷನ್ಗೆ ನೀಡಿರುವಂತಹ ಸೆಕ್ಷನ್ಗಳ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತೋರಿಸ್ತಾ ಹೋಗ್ತೀವಿ. ಭ್ರಷ್ಟಾಚಾರ ತಡೆ ಕಾಯ್ದೆ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ, ಜೊತೆಗೆ ಈ ಸೆಕ್ಷನ್ ಏನ್ ಹೇಳುತ್ತೆ, ಈ ಸೆಕ್ಷನ್ ನ ಅಂಡರ್ ಅಲ್ಲಿ ತಪ್ಪು ಮಾಡಿದಾಗ ಅವ್ರಿಗೆ ಏನ್ ಶಿಕ್ಷೆಗಳಿರುತ್ತೆ. ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 7 ಏನ್ ಹೇಳುತ್ತೆ, ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಅನುಚಿತ ಲಾಭವನ್ನ ಪಡೆಯೋದು. ಇದಕ್ಕಿರುವಂತಹ ಶಿಕ್ಷೆ ಕನಿಷ್ಠ 3 ವರ್ಷದಿಂದ ಗರಿಷ್ಠ 7 ವರ್ಷ ಶಿಕ್ಷೆ ಇರುತ್ತೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತೀವಿ. ಇವತ್ತಿನ ದಿನ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರೆ. ಯಾವ್ದ್ರ ಅಡಿಯಲ್ಲಿ ಅನುಮತಿಯನ್ನ ಕೊಟ್ಟರು, ಜೊತೆಗೆ ಯಾವ ಸೆಕ್ಷನ್ಗಳಿದಾವೆ, ಆ ಸೆಕ್ಷನ್ ನಲ್ಲಿ ಮಾಡಿರುವಂತಹ ತಪ್ಪಿಗೆ ಏನ್ ಶಿಕ್ಷೆ ಆಗುತ್ತೆ, ಇವೆಲ್ಲ ವಿವರಗಳನ್ನ ನಿಮ್ ಮುಂದೆ ಇಡ್ತೀವಿ. ಸೆಕ್ಷನ್ 9 ಅಡಿಯಲ್ಲಿ ವಾಣಿಜ್ಯ ಸಂಸ್ಥೆಗೆ ಅನುಚಿತ ಅನುಕೂಲವನ್ನ ಮಾಡಿಕೊಡುವುದು ಕೂಡ ಅಪರಾಧ ಅಂತ ಹೇಳುತ್ತೆ. ಇನ್ನು ಸೆಕ್ಷನ್ 11 ಸರ್ಕಾರಿ ಸೇವಕ ತನ್ನ ಕಾರ್ಯಕ್ಕೆ ಅನುಚಿತ ಲಾಭ ಪಡೆಯೋದು, ಇದಕ್ಕೇನ್ ಶಿಕ್ಷೆ ಇದೆ ಅಂತ ಹೇಳಿದ್ರೆ ಕನಿಷ್ಠ 6 ತಿಂಗಳಿಂದ ಗರಿಷ್ಠ 5 ವರ್ಷ ಶಿಕ್ಷೆ ಕೊಡುವಂತ ಅವಕಾಶ ಇದೆ. ಇನ್ನು ಸೆಕ್ಷನ್ 12 ಏನ್ ಹೇಳುತ್ತೆ, ಭ್ರಷ್ಟಾಚಾರ ತಡೆ ಕಾಯ್ದೆಯ ಯಾವುದೇ ಅಪರಾಧಕ್ಕೆ ಪ್ರಚೋದನೆ ನೀಡೋದು, ಇದಕ್ಕಿರುವಂತಹ ಶಿಕ್ಷೆ ಕನಿಷ್ಠ 3 ವರ್ಷಗಳಿಂದ ಗರಿಷ್ಠ 7 ವರ್ಷಗಳವರೆಗೆ ಶಿಕ್ಷೆಯನ್ನ ಕೊಡಲಾಗುತ್ತೆ. ಇನ್ನು ಸೆಕ್ಷನ್ 15 ಇದರ ಅಡಿಯಲ್ಲಿ ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ದುರ್ಬಳಕೆ ಮಾಡಿ ತಮಗಾಗ್ಲಿ ಅಥವಾ ತಮಗೆ ಬೇಕಾದವರಿಗಾಗ್ಲಿ ಅಕ್ರಮ ಲಾಭವನ್ನ ಮಾಡಿಕೊಡೋದಕ್ಕೆ ಯತ್ನಿಸೋದು. ನೀವು ನೋಡ್ತಾ ಇದ್ದೀರಾ ಗ್ರಾಫಿಕ್ಸ್ ಗಳಲ್ಲಿ ಯಾವ ಸೆಕ್ಷನ್ ನ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ, ಜೊತೆಗೆ ಆ ಸೆಕ್ಷನ್ ನಲ್ಲಿ ಎಷ್ಟೆಷ್ಟು ಶಿಕ್ಷೆಗಳಿರುತ್ತೆ ಅನ್ನುವಂಥದ್ದು. ಇದು ಲಾಭ ಮಾಡಿಕೊಡೋದು, ಅಕ್ರಮ ಲಾಭವನ್ನ ಮಾಡಿಕೊಡೋದಕ್ಕೆ ಯತ್ನ ಪಟ್ಟರೂ ಕೂಡ ಅಲ್ಲಿ ಕನಿಷ್ಠ 2 ವರ್ಷಗಳಿಂದ ಗರಿಷ್ಠ 5 ವರ್ಷಗಳವರೆಗೆ ಶಿಕ್ಷೆಯನ್ನ ಕೊಡಬಹುದಾಗಿದೆ. ಇನ್ನು BNS ಕಾಯ್ದೆ ಸೆಕ್ಷನ್ 59 ಒಂದು ಕೃತ್ಯವನ್ನ ತಡೆಯಬೇಕಾದ ಜವಾಬ್ದಾರಿಯುಳ್ಳ ಸರ್ಕಾರಿ ಸೇವಕ ಆ ಕೃತ್ಯವನ್ನ ತಡೆಯದೇನೆ ಅದನ್ನ ಮುಚ್ಚಿಡೋದು ಮೂಲ ಅಪರಾಧದ ಅರ್ಧದಷ್ಟು ಶಿಕ್ಷೆ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಗಮನಿಸಬಹುದು, ಬಹಳಷ್ಟು ಜನರ ವಾದ ಅಂತ ಹೇಳಿದ್ರೆ ಆಡಳಿತ ಪಕ್ಷದ್ದು ನೇರವಾಗಿ ಇಲ್ಲಿ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅನ್ನೋದು, ಅದಕ್ಕೇನ್ ಪ್ರೂಫ್ ಇದೆ ಅನ್ನುವಂಥದ್ದು. ಬಟ್ ಇಲ್ಲಿ ಸೆಕ್ಷನ್ಗಳ ಅಡಿಯಲ್ಲಿ ನಾವು ನೋಡ್ತಾ ಹೋದಾಗ ನೇರವಾದಂತ ಇನ್ವಾಲ್ವ್ಮೆಂಟ್ ಇಲ್ಲದೇನೆ ಒಂದು ಕೃತ್ಯವನ್ನ ತಡಿಬೇಕಾದ ಜವಾಬ್ದಾರಿಯುಳ್ಳ ಸರ್ಕಾರಿ ಸೇವಕ ಆ ಕೃತ್ಯವನ್ನ ತಡಿದೇ ಇರೋದು ಕೂಡ ಅಪರಾಧವೇ ಅಂತ ಹೇಳುತ್ತೆ. ಇನ್ನು ಸೆಕ್ಷನ್ 61 ಅಕ್ರಮ ನಡೆಸೋದಕ್ಕೆ ಒಳಸಂಚು ರೂಪಿಸೋದು ಮೂಲ ಅಪರಾಧದಷ್ಟೇ ಶಿಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸೆಕ್ಷನ್ 62ರಲ್ಲಿ ಜೈಲು ಶಿಕ್ಷೆಗೆ ಅವಕಾಶ ಇರುವಂತಹ ಅಪರಾಧವನ್ನ ಮಾಡೋದಕ್ಕೆ ಪ್ರಯತ್ನಿಸೋದು ಮೂಲ ಅಪರಾಧದ ಅರ್ಧದಷ್ಟು ಶಿಕ್ಷೆಯನ್ನ ಕೊಡ್ಲಾಗತ್ತೆ ಇಲ್ಲಿ ಅಂತ. ಇನ್ನು ಸೆಕ್ಷನ್ 201 ದಾಖಲೆ ತಯಾರಿಸುವ ಜವಾಬ್ದಾರಿಯುಳ್ಳ ಸರ್ಕಾರಿ ಸೇವಕ ಮತ್ತೊಬ್ಬನಿಗೆ ಹಾನಿಯಾಗುವಂತಹ ತಪ್ಪು ದಾಖಲೆಯನ್ನ ಸೃಷ್ಟಿಸೋದು, ಇದು ಕೂಡ ಅಪರಾಧವಾಗುತ್ತೆ. ಇದರಲ್ಲಿ 3 ವರ್ಷಗಳವರೆಗೆ ಶಿಕ್ಷೆಯನ್ನ ಕೊಡಬಹುದಾಗಿದೆ. ಇನ್ನು ಸೆಕ್ಷನ್ 227 ಸತ್ಯ ಹೇಳುವಂತಹ ಪ್ರಮಾಣ ಸ್ವೀಕರಿಸಿದ ಸರ್ಕಾರಿ ಸೇವಕ ಸುಳ್ಳು ಮಾಹಿತಿಯನ್ನ ನೀಡೋದು, ಇದು ಕೂಡ ತಪ್ಪಾಗುತ್ತೆ. ಸೆಕ್ಷನ್ 228 ಸುಳ್ಳು ಸಾಕ್ಷ್ಯವನ್ನ ಸೃಷ್ಟಿ ಮಾಡೋದು. ಸೆಕ್ಷನ್ 229 ಉದ್ದೇಶಪೂರ್ವಕ ಸುಳ್ಳು ದಾಖಲೆ ಸೃಷ್ಟಿ ಮಾಡೋದು, ಇದಕ್ಕೆ 3 ವರ್ಷಗಳವರೆಗೆ ಶಿಕ್ಷೆ ಇರುತ್ತೆ. ಸೆಕ್ಷನ್ 239 ಒಂದು ಕೃತ್ಯ ನಡೆದಿದೆ ಅಂತ ತಿಳಿದ ನಂತರವೂ ಅದರ ಮಾಹಿತಿಯನ್ನ ನೀಡದೆ ಮುಚ್ಚಿಡೋದು ಕೂಡ ಅಪರಾಧ ಅಂತ ಹೇಳುತ್ತೆ. ಜೊತೆಗೆ 6 ತಿಂಗಳ ಶಿಕ್ಷೆಯನ್ನ ಕೂಡ ವಿಧಿಸಬಹುದಾದಂತ ತಪ್ಪಿದು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಲೈವ್ ನಲ್ಲಿ ಇದ್ದಾರೆ. ರಮೇಶ್, ನಾವು ನೋಡ್ತಾ ಇದ್ವಿ ಸೆಕ್ಷನ್ ನ ಅಡಿಯಲ್ಲಿ ಇಲ್ಲಿ ಬಹಳಷ್ಟು ಜನರ ವಾದ ಕೂಡ ನೆನಪಾಗುತ್ತೆ, ಸಿದ್ದರಾಮಯ್ಯನವರ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆಯಾ, ಇದರಲ್ಲಿ ಅವರ ಗಮನಕ್ಕೆ ಇದು ಬಂದಿದೆಯಾ ಅಂತ. ಬಟ್ ಇಲ್ಲಿ ಸೆಕ್ಷನ್ ಗಳನ್ನ ನೋಡಿದಾಗ ಒಂದ್ ರೀತಿಯಾದಂತಹ ಗೊಂದಲ ಸೃಷ್ಟಿಯಾಗುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಚೈತ್ರ, ಖಂಡಿತ ಇದೇ ಒಂದು ಪ್ರಶ್ನೆ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಬೇಕಾದ್ರೂ ಕೂಡ ದೂರುದಾರ ಪರ ವಕೀಲರು ಕೋರ್ಟ್ಗೆ ಮಾಹಿತಿ ನೀಡುವಾಗ ಕೂಡ ಸಮರ್ಪಕವಾಗಿ ಹೇಳಿದ್ದಾರೆ. ಅಂದರೆ ಯಾವ್ಯಾವ ರೀತಿ ಇದು ಅಕ್ರಮ ಆಗಿದೆ ಮತ್ತು ಒಳಸಂಚು ಹೇಗಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದರು ಕೋರ್ಟ್ಗೆ. ಅದರಲ್ಲಿ ಅವರು ಹೇಳ್ತಾ ಇರೋದೇನಂತಂದರೆ, ಇದು ಮೊದಲು ಡಿನೋಟಿಫಿಕೇಶನ್ ಆದಾಗಲೇ ಇದನ್ನ ಮುಂದೆ ನಾನು ಈ ಜಮೀನನ್ನು ತನ್ನ ಹೆಸರಿಗೆ ಮಾಡ್ಕೋಬೇಕು ಅನ್ನುವಂಥ ದುರುದ್ದೇಶ ಆಗ DCM ಆಗಿದ್ದಂತಹ ಸಿದ್ದರಾಮಯ್ಯನವ್ರಿಗಿತ್ತು ಅಂತೇಳಿ. ಯಾಕಂದರೆ 97, 98 ಇದು ಡಿನೋಟಿಫಿಕೇಶನ್ ಆಗುತ್ತೆ. ಆಗ ಸಿದ್ದರಾಮಯ್ಯ DCM ಆಗಿದ್ದರು ಮತ್ತು ಮೈಸೂರಿನ ಉಸ್ತುವಾರಿ ಸಚಿವರು ಕೂಡ ಆಗಿದ್ರು. ಅದಾದ ಬಳಿಕ ಈ ಲ್ಯಾಂಡ್ ಅಂದರೆ ಕನ್ವರ್ಷನ್ ಆಗುತ್ತೆ. ಆ ಕನ್ವರ್ಷನ್ ಆದಾಗಲೂ ಕೂಡ ಇವರು DCM ಆಗಿದ್ರು. ಅಂದರೆ 2004, 2005ರಲ್ಲಿ ಕನ್ವರ್ಷನ್ ಆಗುತ್ತೆ. ಆಗ ಕೂಡ ಸಿದ್ದರಾಮಯ್ಯ DCM ಆಗಿದ್ರು. ಕನ್ವರ್ಷನ್ ಆಗಿದ್ದು ಕೂಡ ಆಲ್ರೆಡಿ ಲೇಔಟ್ ಫಾರ್ಮ್
ಕ್ರಮವಾಗಿ ಸೈಟ್ ಹಂಚಿಕೆ ಆದಮೇಲೆ ಅಂದರೆ ರಸ್ತೆ ಇತ್ತಲ್ಲಿ ಎಲ್ಲವೂ ಇತ್ತು, ಆದರೂ ಕೂಡ ಅದನ್ನು ಕೃಷಿ ಭೂಮಿ ಅಂತ ಪರಿಗಣಿಸಿ ಅದನ್ನು ಕನ್ವರ್ಷನ್ ಮಾಡ್ತಾರೆ. ಹೀಗಾಗಿ ಕನ್ವರ್ಷನ್ ಆದೇಶದ ಹಿಂದೆಯೂ ಕೂಡ DCM ಆಗಿದ್ದಂಥ ಸಿದ್ದರಾಮಯ್ಯ ಇದ್ದರು. ಆನಂತರ ಇದು ಮತ್ತೆ ಏನು ಅದು 50-50 ರೇಷಿಯೋದಲ್ಲಿ ಜಮೀನು ಕೊಡಬೇಕು ಅಥವಾ ಆಲ್ಟರ್ನೇಟಿವ್ ಸೈಟ್ ಕೊಡಬೇಕು ಅನ್ನೋಂಥ ಪ್ರಸ್ತಾಪ ಏನು ಬರುತ್ತೆ, ಆಗ ಸಿದ್ದರಾಮಯ್ಯ ಅವರು CM ಆಗಿದ್ರು. ಹೀಗಾಗಿ ಎಲ್ಲ ಹಂತದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ಲಾಭಕ್ಕೆ ಅದನ್ನು ಬಳಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಯಾಕೆಂದರೆ ಇದು ಏನು ಡಿನೋಟಿಫಿಕೇಶನ್ ಆದರೂ ಕೂಡ, ಅಂದರೆ ಡಿನೋಟಿಫಿಕೇಶನ್ ಮಾಡಿದ್ದು ಸಿದ್ದರಾಮಯ್ಯ, ಅದರ ಲಾಭ ಪಡೆದಿದ್ದು ಅಂತಿಮವಾಗಿ ಅವರ ಪತ್ನಿ. ಹೀಗಾಗಿ ಇದು ಏನು ಸಿದ್ದರಾಮಯ್ಯ ಅವರಿಗೆ ನೇರವಾಗಿಯೇ ಲಿಂಕ್ ಮಾಡುವಂಥ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ. ಹೀಗಾಗಿ ಇದು ಕೋರ್ಟಲ್ಲಿ ಇದು ಸಾಬೀತಾಗುತ್ತಾ ಅನ್ನೋದು ಮುಂದಿನ ಪ್ರಶ್ನೆ. ಆದರೆ ಈ ಹಂತದಲ್ಲಿ ಅಂದರೆ ಮೇಲ್ನೋಟಕ್ಕೆ ಇದು ಅಂದರೆ ಅವರು ಅದರ ಲಾಭವನ್ನು ಸ್ವೀಕರಿಸೋದ್ರಿಂದ ಡಿನೋಟಿಫಿಕೇಶನ್ ಮಾಡಿ ಸಿದ್ದರಾಮಯ್ಯ, ಅದಾದಮೇಲೆ ಅದರ ಲಾಭ ತಗೊಂಡಿದ್ದು ಇವರು ಅನ್ನುವಂಥ ಒಂದು ಆರೋಪ ಇದರಲ್ಲಿದೆ. ಹೀಗಾಗಿ ಇದು ತನಿಖೆ ನಂತರ ಅಷ್ಟೇ ಇದು ಸತ್ಯನೋ ಸುಳ್ಳು ಅನ್ನೋದು ತೀರ್ಮಾನ ಆಗಬೇಕಾಗುತ್ತೆ. ಇದಕ್ಕೆ ಪೂರಕವಾದಂಥ ಸೆಕ್ಷನ್ಗಳನ್ನು ಉಲ್ಲೇಖ ಮಾಡಿ ಏನು ರಾಜ್ಯಪಾಲರಿಗೆ ಒಂದು ದೂರನ್ನು ಕೊಟ್ಟಿದ್ರು. ಈಗ ರಾಜ್ಯಪಾಲರು ಎಲ್ಲ ಸೆಕ್ಷನ್ಗಳೇನಿದೆ ಅದಕ್ಕೆ ತಮ್ಮ ಅನುಮತಿ ಇದೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಇದೆ ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಇದು ಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಆಗುತ್ತೆ. ಈಗ ಸೋಮವಾರನೇ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ CM ಸಿದ್ದರಾಮಯ್ಯ ಅವರು. ಹೀಗಾಗಿ ಅಲ್ಲಿ ಕೂಡ ಇದು ಏನು ರಾಜ್ಯಪಾಲರು ಅಪ್ಲಿಕೇಶನ್ ಆಫ್ ಮೈಂಡ್ ಇದೆಯಾ, ಅಂದರೆ ಈ ಎಲ್ಲ ಸೆಕ್ಷನ್ಗಳು ತಮಗೆ ಅಪ್ಲೈ ಆಗುತ್ತೆ ಇಲ್ವೋ ಅನ್ನೋದನ್ನ ಪರಿಶೀಲನೆ ಮಾಡಿದಾರಾ, ಪರಿಶೀಲನೆ ಮಾಡದೇನೆ ಈ ರೀತಿ ಒಂದು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಇದಕ್ಕೆ ರಾಜ್ಯಪಾಲರ ಪರ ಏನು ಒಂದು ವಾದ ಮಂಡನೆ ಬರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಹೀಗಾಗಿ ಈಗ ರಾಜ್ಯಪಾಲರು ಎಲ್ಲದಕ್ಕೂ ಕೂಡ ಅನುಮತಿ ಕೊಟ್ಟಿದ್ರು ಕೂಡ ಮುಂದಿನ ದಿನಗಳಲ್ಲಿ ಇದು ಕಾನೂನಿನ ಪರಿಶೀಲನೆಗೆ ಒಳಗಾಗುತ್ತೆ. ರಾಜ್ಯಪಾಲರ ಕ್ರಮ ಸರಿನೋ ತಪ್ಪು ಅನ್ನೋದು ಮುಂದಿನ ದಿನಗಳಲ್ಲಿ ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ. ಆದರೆ ಸಿದ್ದರಾಮಯ್ಯ ಅವರ ಪಾತ್ರ ಇತ್ತು ಅನ್ನೋದನ್ನ ಕೋರ್ಟ್ನಲ್ಲೂ ಕೂಡ ದೂರುದಾರ ಪರ ವಕೀಲರು ಹೇಳಿದರು. ಅದೇ ರೀತಿ ಈಗ ಈ ಒಂದು ದೂರ ಏನು ಕೊಟ್ಟಿದ್ರು, ಖಾಸಗಿ ದೂರು ಮತ್ತು ರಾಜ್ಯಪಾಲರ ಮುಂದೆ ಕೊಟ್ಟಂತ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿದ್ರು, ಅದರಲ್ಲೂ ಕೂಡ ಈ ಎಲ್ಲ ಒಟ್ಟಾರೆ ಒಂದು ಕೇಸ್ನಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ, ಅವರು ಅದರ ಬೆನಿಫಿಷಿಯರಿ ಅನ್ನೋದನ್ನ ಹೇಳಿದರು. ಹೀಗಾಗಿ ರಾಜ್ಯಪಾಲರು ಅದನ್ನೆಲ್ಲ ಗಮನಿಸಿ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಚೈತ್ರ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗಾಗಿ.